ಹಾಯ್ ಎಲ್ಲರಿಗೂ. ತುಳಸಿ ಭಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭದ್ರಪ್ಪ ಲೇಔಟ್ನಲ್ಲಿರುವ ಸಂಗೀತ ಶೋರೂಮ್ಗೆ ಇವತ್ತು ನಾನು ಮತ್ತು ನಮ್ಮಮ್ಮ ವಿಸಿಟ್ ಮಾಡಿದ್ವಿ. ತುಂಬ ದಿನದಿಂದ ತಮ್ಮನಿಗೊಂದು ಮೊಬೈಲ್ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸರಿ EMI ಮುಖಾಂತರ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಗೀತ ಶೋರೂಮ್ಗೆ ಬಂದು ಮೊಬೈಲ್ಗಳನ್ನು ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿರೋ ಆಂಬಿಯನ್ಸು, ಅಲ್ಲಿದ್ದ ಸ್ಟಾಫ್ಗಳು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದರು ನಮ್ಮ ಜೊತೆ. ಹಾಗೆ ಎಲ್ಲ ಬ್ರ್ಯಾಂಡ್ ಫೋನ್ಗಳು ಅದರದ್ದು ಫ್ಯೂಚರ್ಸ್ಗಳನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಎಷ್ಟು ಸರಿ ಕೇಳಿದರೂ ಕೂಡ ಬೇಜಾರು ಮಾಡಿಕೊಳ್ದೆ ಅದರದ್ದು ಕಂಪ್ಲೀಟ್ ಡೀಟೇಲನ್ನು ನಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಅಲ್ಲ, 4-5ನೇ ಸರಿ ನಾನು ಸಂಗೀತ ಶೋರೂಮಲ್ಲಿ ಫೋನನ್ನು ಬೈ ಮಾಡ್ತಾ ಇರೋದು. ಸರಿ, ಲೋನ್ ಎಲ್ಲ ಹಾಗೆ ಅಪ್ರೂವಲ್ ಆಯಿತು, ಖುಷಿನೂ ಆಯಿತು. ಯಾವ ಫೋನ್ ತೊಗೊಳ್ಳೋದು ಅಂತ ಅಂದ್ಕೊಂಡಾಗ ಓಪೋ F27 ಫ್ಯೂಚರ್ಸ್ ತುಂಬಾ ಇಷ್ಟ ಆಯಿತು ನನಗೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಮ್ಮನಿಗೆ ಫುಲ್ ಖುಷಿ ಆಯಿತು. ಅದೇನೇನು ಪ್ರೋಸೆಸ್ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಓಪನಿಂಗ್ ಮಾಡಿದರು ಅಮ್ಮ. ತುಂಬಾ ಖುಷಿ ಆಯಿತು. ಈಗ ಅಮ್ಮ ತೆಗೆದು ತೋರಿಸ್ತಾರೆ. ಫೋನ್ ಕಲರ್ ಬಂದುಬಿಟ್ಟು ಬಾಟಲ್ ಗ್ರೀನ್, ತುಂಬಾ ಚೆನ್ನಾಗಿದೆ. ಓಪೋ F27 ತುಂಬಾ ಚೆನ್ನಾಗಿದೆ. ನಿಮಗೂ ಅಷ್ಟೇ ಯಾರಿಗಾದರೂ ಬೇಕಂದರೆ ಭದ್ರಪ್ಪ ಲೇಔಟಲ್ಲಿರೋ ಸಂಗೀತ ಶೋರೂಮನ್ನು ವಿಸಿಟ್ ಮಾಡಿ. ಹಾಗೆ ಸ್ಟಾಫ್, ಇವ್ರ ಹೆಸರು ಶಾಂತಕುಮಾರ್ ಅಂತೇಳ್ಬಿಟ್ಟು, ಅವ್ರ ಹತ್ರ ಪ್ರಾಡಕ್ಟನ್ನು ರಿಸೀವ್ ಮಾಡಿಕೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬಂದು ತಮ್ಮನಿಗೆ ಕೊಟ್ಟೆ. ಅವನಂತೂ ಫುಲ್ ಶಾಕು ಮತ್ತು ಖುಷಿ ಆಗಿಬಿಟ್ಟ. ಒಂದು ಸರಿ ಕಣ್ಣಲ್ಲೂ ನೀರೆಲ್ಲ ತುಂಬಿಕೊಂಡು ಅಕ್ಕ ಯಾಕೆ ತಂದ್ರಿ ಹಾಗೆ ಹೀಗೆ ಅಂತ ಹೇಳ್ದ. ಬೇಡ ಆಗಿತ್ತು ಅಂತೇಳ್ಬಿಟ್ಟು. ಆದರೂ ನಮಗಿರುತ್ತಲ್ಲ, ನಮ್ಮ ಮನೆಯಲ್ಲೇ ಅವನು ಪುಟ್ಟ ಮಗು, ಅವನು ಸಣ್ಣವನು. ಸೊ ಅವನ ಹತ್ರ ಎಲ್ಲನೂ ಬೆಸ್ಟಾಗಿರಬೇಕು ಅಂತ ಆಸೆ ಪಡೋಳು ನಾನು. ಸೊ ಅವನಿಗೂ ಫೋನ್ ನೋಡಿ ತುಂಬಾ ಖುಷಿ ಆಯಿತು. ಫೈನಲಿ ಅವನು ಸರ್ಪ್ರೈಸ್ ಆದ, ಖುಷಿ ಆದ. ಅದೇ ನನಗೆ ದೊಡ್ಡ ಖುಷಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.